ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದ ಬಗ್ಗೆ ಸ್ವಲ್ಪ ವಿಶೇಷತೆನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಮುಂಡೇಶ್ವರಿಯ ಟೆಂಪಲ್ ಬಗ್ಗೆ ನಿಮಗೆ ಈ ಕೂಡಲೇ ತಿಳಿದಿರಬೇಕು. ಏಕೆಂದರೆ ಇಡೀ ವಿಶ್ವದಲ್ಲಿ ಅತಿ ಎತ್ತರವಾದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ನೀವು ಆಲ್ಮೋಸ್ಟ್ ನೋಡಿರಲೇಬೇಕು. ತುಂಬಾ ದೊಡ್ಡದಾದ ವಿಗ್ರಹ ಅಂತಲೇ ಹೇಳ್ಬೋದು. ಸೊ ತುಂಬಾ ಹೆಸರು ಮಾಡಿರುವಂತಹ ಗೌಡಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನವು ತುಂಬ ಜನಪ್ರಿಯಗೊಳ್ತಾ ಇದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸಾವಿರಾರು ಭಕ್ತರು ಹರಿದು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ಮೋಸವಾಗದೆ ದೇವರು ತಮ್ಮ ಒಂದು ನ್ಯಾಯ ರೀತಿಯಲ್ಲಿ ಅವರಿಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ತಾಯಿ ಅಮ್ಮ ಬಂದಿರೋವರ ಒಂದು ಭಕ್ತಾದಿಗಳ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾಳೆ. ತಾಯಿ ಅಮ್ಮನ ಹತ್ರ ಹೋದಂತಹ ಭಕ್ತಾದಿಗಳಿಗೆ ಯಾವುದೇ ಒಂದು ಕಷ್ಟ ಇರಲಿ, ಸೊ ನೀರಿನಂತೆ ಕರಗುವ ರೀತಿಯಲ್ಲಿ ಮಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಭಕ್ತಾದಿಗಳ ಸಮುದ್ರ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಚಾಮುಂಡೇಶ್ವರಿ ವಿಗ್ರಹವು ಹಲವಾರು ಶೂಟಿಂಗ್ಗಳಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ತಾಯಿ ಅಮ್ಮನವರ ಫೋಟೋ ನೋಡಿದರೆ ಎಂಥವ್ರಿಗೂ ಮೈ ಜುಮ್ ಅನಿಸುತ್ತೆ. ಅದಕ್ಕಾಗಿ ನಾನು ಕೆಲವು ಜನರಿಗೆ ತಿಳಿದೇ ಇರೋಲ್ಲ. ಅದಕ್ಕಾಗಿ ಈಗ ಎಷ್ಟು ಜನ ಕಷ್ಟದಲ್ಲಿ ತುಂಬ ತೊಂದರೆಗೆ ಅವಘಡ ಈಡಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಒಂದು ಪುಟ್ಟ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಗೌಡಗೆರೆಯಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬಸವಣ್ಣನು ಸಹ ನೆಲೆಸಿದ್ದಾನೆ. ನಿಮಗೆ ಬಂದಂಥ ಕಷ್ಟಗಳು ಸಹ ಅದರಲ್ಲಿ ಹೇಳೋದ್ರ ಮೂಲಕ ಎಲ್ಲವೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕಷ್ಟ ಏನಾದರೂ ಪರಿಹಾರ ಆಗಬೇಕು ಅಂದ್ರೆ ಅಮಾವಾಸ್ಯೆಯ ದಿನ ಹೋಗಿ ಅಲ್ಲಿ ನೀವು ಒಂದು ಸಂಕಲ್ಪ ಮಾಡೋದ್ರ ಮೂಲಕ ತಮ್ಮ ಕಷ್ಟವನ್ನು ನೀವು ಪರಿಹಾರ ಮಾಡ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ. ನಾನು ಈಗ ಹೇಳ್ತಾ ಇರೋದು ಏನಂದರೆ, ಅಲ್ಲಿ ಬಂದಂತಹ ಭಕ್ತಾದಿಗಳು ಎಲ್ಲರೂ ಸಹ ತೆಂಗಿನಕಾಯಿಯನ್ನು ತಗೊಳ್ತಾರೆ. ಯಾಕಂದರೆ ತೆಂಗಿನಕಾಯಿ ಹೇಗೆ ತಗೊತಾರೆ ಅಂತ ನೀವು ಕೇಳ್ತಾ ಇರ್ಬೋದು. ಹೌದು ಫ್ರೆಂಡ್ಸ್, ನಿಮ್ಮ ಕಷ್ಟ ಏನೇ ಇರಲಿ, ಒಂದು ತೆಂಗಿನಕಾಯಿನ 7 ಸುತ್ತು ನೀವು ಸುತ್ತಿ ಆ ತೆಂಗಿನಕಾಯಿನ ನೀವು ಅಲ್ಲಿ ಸಂಕಲ್ಪ ಮಾಡಿ ಕಟ್ಟಿದರೆ ಅದು ನಿಮ್ಮ ಎಂಥ ಕಷ್ಟವೂ ಸಹ ಆ ನಮ್ಮ ತಾಯಿ ಅಮ್ಮ ಚಾಮುಂಡೇಶ್ವರಿ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಲವು ಭಕ್ತಾದಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂದರೆ ಕೋಟಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ತಾಯಿ ಅಮ್ಮ ಯಾರನ್ನು ಕೈ ಬಿಡದೆ ತನ್ನ ಕಷ್ಟದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ತನ್ನ ನೀರಿನ ರೂಪದಲ್ಲಿ ತನ್ನ ನೆಮ್ಮದಿ, ಸುಖ, ನೆಮ್ಮದಿ, ಶಾಂತಿ, ಹಣಕಾಸು ಎಲ್ಲ ಕೊಟ್ಟು ತಾಯಿ ಅಮ್ಮ ಕಾಪಾಡ್ತಾ ಇದ್ದಾಳೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಗೌಡಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನ ಎಷ್ಟು ದೊಡ್ಡ ಪ್ರಖ್ಯಾತಿ ಗಳಿಸಿದೆ ಅಂತ ಹೇಳ್ಬಿಟ್ಟು ನಾನು ಈಗ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ಸಾಗರ ತುಂಬಿ ತುಳುಕ್ತಾ ಇದ್ದೀರಿ. ಹೌದು ಫ್ರೆಂಡ್ಸ್, ನೀವು ಇಷ್ಟು ತಡ ಮಾಡದೆ ಈ ಕೂಡಲೇ ಇಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ಸಾಲಬಾಧೆ ಇರಲಿ, ಶತ್ರುಕಾಟ ಇರಲಿ, ಮನೆ ಕಟ್ಟೋದಾಗಿರಲಿ, ಪ್ರತಿಯೊಂದು ವಿಷಯ ಎಷ್ಟೇ ತೊಂದರೆ ವಿಷಯ ಇದ್ದರೂ ತಾಯಿ ಅಮ್ಮ ಎಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಈ ಕೂಡಲೇ ನೀವು ಗೌಡಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಬನ್ನಿ. ಮೈಸೂರಿನಲ್ಲಿ ಪ್ರತಿರೂಪವಾಗಿ ಮತ್ತೊಂದು ದೇವಸ್ಥಾನ ಅಂದರೆ ಇಡೀ ವಿಶ್ವದಲ್ಲಿ ಹೆಸರು ಗಳಿಸ್ತಾ ಇರುವಂತಹ ಗೌಡಗೆರೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಒಂದು ಪಂಚಲೋಹ ವಿಗ್ರಹ ಅತಿ ಎತ್ತರವಾಗಿ ನಿರ್ಮಾಣ ಮಾಡಿ ಅದರ ಹಿಂದೆ ದೇವಸ್ಥಾನವಿದೆ. ಆ ದೇವಸ್ಥಾನ ಒಂದು ಅಪರೂಪದ ಕಲ್ಪನೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದಲ್ಲಿ ಮುಂತಿರುವ ತಾಯಿ ನಮ್ಮಮ್ಮ ಬಂದಂತಹ ಭಕ್ತಾದಿಗಳನ್ನು ಸ್ವಾಗತ ಕೋರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದ್ದಾಳೆ. ಅಮ್ಮ ಬಂದಂಥ ಭಕ್ತಾದಿಗಳಿಗೆ ಎಂದೂ ಮೋಸ ಆಗದೆ ಊಟ ಪ್ರತಿಯೊಂದು ವ್ಯವಸ್ಥೆಯೂ ಸಹ ಕಲ್ಪಿಸಿದ್ದಾಳೆ. ಅಲ್ಲಿ ಅನ್ನದಾಸೋಹ ತುಂಬ ಸಂಪೂರ್ಣ ಸ್ವಚ್ಛ ರೀತಿಯಲ್ಲಿ ನಡೆಯುತ್ತದೆ. ಬಂದಂಥ ಭಕ್ತಾದಿಗಳು ಯಾವತ್ತೂ ಮೋಸ ಅಂದರೆ ತನ್ನ ಹೊಟ್ಟೆ ತಣ್ಣಗಾಗ ರೀತಿಯಲ್ಲಿ ತಾಯಿ ಅಮ್ಮ ಎಲ್ಲರಿಗೂ ನೆಮ್ಮದಿ, ಶಾಂತಿ, ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡ್ತಾ ಇದ್ದಾಳೆ. ಈ ಕೂಡಲೇ ಯಾರು ಸಮಸ್ಯೆ ಎಂದು ಬಳಲ್ತಿದ್ದಾರೆ, ಯಾರು ಕಾಯಿಲೆ ಎಂದು ತುಂಬ ಕೊರಗ್ತಾ ಇದ್ದಾರೆ, ಈ ಕೂಡಲೇ ಗೌಡಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ದರ್ಶನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಜನ ಸಾಗರ ತುಂಬಿ ತುಳುಕ್ತಾ ಇದ್ದಾರೆ ಅಂದರೆ ಎಲ್ಲ ಕಷ್ಟವನ್ನು ತನ್ನಲ್ಲಿ ಮರೆಸಿಕೊಂಡು ಎಲ್ಲರಿಗೂ ಪ್ರೀತಿ, ನೆಮ್ಮದಿ, ಶಾಂತಿ ಕೊಡುತ್ತಿರುವಂಥ ತಾಯಿ ಚಾಮುಂಡೇಶ್ವರಿ ತಾಯಿ ಯಾರನ್ನು ಕೈ ಬಿಡೋಲ್ಲ. ದಯವಿಟ್ಟು ಎಲ್ಲರೂ ಸಹ ಹೋಗಿ ತಾಯಿ ಅಮ್ಮನವರ ದರ್ಶನ ಪಡೆದುಕೊಳ್ಳಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂಥ ತಾಯಿ ಅಮ್ಮನ ಪ್ರತಿಮೆ ನೋಡ್ತಿದ್ದಂಗೆ ಮೈ ಜುಮ್ ಅನಿಸುತ್ತೆ. ಅಷ್ಟು ಒಂದು ಪ್ರಖ್ಯಾತಿಗೊಳಿಸಿರುವ ಈ ತಾಯಿ ಅಮ್ಮ ಎಲ್ಲರಿಗೂ ಸಾಕ್ಷಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು. ನೀವು ಏನಾದರೂ ಈ ಕೂಡಲೇ ಹೋಗಬೇಕು ಅಂದರೆ ಕುಣಿಗಲ್ ನಿಯರ್ ಟು ಗೌಡಗೆರೆ ಚನ್ನರಾಯಪಟ್ಟಣ ಹತ್ರ ಬರ್ತಾ ಇರುವಂತಹ ಇದು ಗೌಡಗೆರೆ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲಿ ಸಿಗ್ತಾ ಇದೆ. ನೀವೇನಾದರೂ ಹೋಗಬೇಕು ಅಂದರೆ
ಫುಲ್ಲು ಮ್ಯಾಪ್ ಡಿಸ್ಟೆನ್ಸ್ ಅಂತ ಹಾಕ್ಕೊಳ್ಳಿ ನೀವು. ಸೊ ಗೂಗಲ್ ಮೇಲೆ ಲೊಕೇಶನ್ ಕೊಟ್ಕೊಂಡ್ರಿ, ಸೊ ಗೋಡಗೆರೆಯಲ್ಲಿರುವಂಥ ತಾಯಿ ಅಮ್ಮನವರ ದೇವಸ್ಥಾನ ದರ್ಶನ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಕಮೆಂಟ್ಸ್ಗಳನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.